ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUC ಇತಿಹಾಸ ಪಠ್ಯದ 3ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. ಲೆಟ್ಸ್ ಬಿಗಿನ್ ವಿತ್ ಅ ಕೊಟೇಶನ್. ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಟ್ ಮೂಮೆಂಟ್, ಟೇಕ್ ದ ಮೂಮೆಂಟ್ ಆ್ಯಂಡ್ ಮೇಕ್ ಇಟ್ ಪರ್ಫೆಕ್ಟ್. ಹಿಂಗಂದ್ರೆ ನಾವು ಯಾವತ್ತಿಗೂ ಒಳ್ಳೆಯ ಕಾಲಕ್ಕಾಗಿ ಕಾಯ್ತಾ ಕೂತ್ಕೋಬಾರ್ದು. ಇರುವಂತಹ ಸಮಯವನ್ನು ಒಳ್ಳೆಯ ಸಮಯವನ್ನಾಗಿ ಹೇಗೆ ಪರಿವರ್ತನೆ ಮಾಡುವುದು ಅನ್ನೋದನ್ನು ವಿಚಾರ ಮಾಡಬೇಕು. ಇವತ್ತು ಸಮಯ ಸರಿಯಿಲ್ಲ, ನಾಳೆ ಸರಿಯಿಲ್ಲ, ನಾಡಿದ್ದು ಮಾಡಿದ್ರಾಯಿತು ಅನ್ನುವಂತಹ ಮುಂದೂಡುವ ಪ್ರವೃತ್ತಿಯೇ ನಮ್ಮ ಜೀವನದಲ್ಲಿ ನಮ್ಮನ್ನು ಅನೇಕ ಸೋಲುಗಳಿಗೆ ಕಾರಣವಾಗ್ತದೆ. ಹಾಗಿರುವಾಗ ಇರುವಂತಹ ಸಮಯವನ್ನು ವ್ಯಯ ಮಾಡದೆ ಅದರಿಂದ ಒಂದಿಷ್ಟಾದರೂ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಮೂಲಕ ಜಾಗೃತ ನಾಗರಿಕರಾಗಿ ಸಾಧನೆಗೆ ಪೂರಕವಾಗುವಂತಹ ಚಟುವಟಿಕೆಗಳನ್ನು ಎಲ್ಲ ಸಮಯದಲ್ಲೂ ಪೂರಕ ಆಗುವ ಹಂಗೆ ನಾವು ಹಾಕ್ಕೊಂಡ್ರೆ ಖಂಡಿತವಾಗಿಯೂ ಯಶಸ್ಸನ್ನುವುದು ಅಥವಾ ನಾವು ಏನನ್ನ ಬಯಸ್ತೇವೆ ಅದು ನಮಗೆ ಖಂಡಿತ ಸಿಗ್ತದೆ. 3ನೇ ಅಧ್ಯಾಯ ಸಿಂಧೂ ನಾಗರಿಕತೆ. ಓಕೆ, ಮೊದಲನೇದಾಗಿ ಪೀಠಿಕೆಯನ್ನು ನೋಡೋದಾದ್ರೆ, ಸಿಂಧೂ ನಾಗರಿಕತೆ ನಮಗೆಲ್ಲ ಗೊತ್ತಿರೋ ಹಂಗೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಚೀನಾದ ನಾಗರಿಕತೆ, ಮೆಸೊಪಟೋಮಿಯ ನಾಗರಿಕತೆ ಹಂಗೆ ಭಾರತ ದೇಶದೊಳಗೆ ಕಂಡು ಬಂದಂತಹ ಈ ನಾಗರಿಕತೆಯನ್ನು ಭಾರತದ ಮೊದಲ ನಾಗರಿಕತೆ ಅಂತ ಹೇಳಿ ನಾವು ಕರಿತೀವಿ. ಇದು ಈಜಿಪ್ಟ್, ಮೆಸೊಪಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಆ ಕಾಲದೊಳಗೆ ಏನು ಕಂಡು ಬಂದು ಆ ನಾಗರಿಕತೆಗಳು ಇದೂ ಸಹ ಅದ ಕಾಲದೊಳಗೆ ಕಂಡು ಬಂದಂತಹ ಒಂದು ನಾಗರಿಕತೆ. 1856ನೇ ಇಸ್ವಿ ಒಳಗೆ ಸಿಂಧ್ನೊಳಗೆ ರೈಲು ಮಾರ್ಗವನ್ನು ಹಾಕುವಾಗ ಕೆಲವಷ್ಟು ಮುದ್ರೆಗಳು ಮತ್ತು ಸುಟ್ಟಿರುವಂತಹ ಇಟ್ಟಿಗೆಗಳು ಸಿಕ್ಕವು. ಅದಾದಮೇಲೆ 1862ನೇ ಇಸ್ವಿ ಒಳಗೆ ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತಷ್ಟು ಮುದ್ರೆಗಳನ್ನು ಕಂಡುಹಿಡಿದ. 1904ನೇ ಇಸ್ವಿ ಒಳಗೆ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ಮುಂದೆ 1920ನೇ ಇಸ್ವಿ ಒಳಗೆ ಅಂದರೆ 1920ರಿಂದ 30ರ ದಶಕದೊಳಗೆ ಪುರಾತತ್ವ ಇಲಾಖೆಯ ಆಗಿನ ಮಹಾನಿರ್ದೇಶಕರಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ಅವರು ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಅವರ ಸಹೋದ್ಯೋಗಿಗಳು ಯಾರಿದ್ರು ಅವರು ಒಂದು ಹೊಸ ನಾಗರಿಕತೆಯನ್ನು ಕಂಡುಹಿಡಿದರು. ಅದೇ ಈ ಸಿಂಧೂ ನಾಗರಿಕತೆ. 1921ನೇ ಇಸ್ವಿ ಒಳಗೆ RB ದಯಾರಾಮ್ ಅನ್ನುವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದರು. 1922ನೇ ಇಸ್ವಿ ಒಳಗೆ ಡಾಕ್ಟರ್ RD ಬ್ಯಾನರ್ಜಿ ಅನ್ನುವರು ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡು ಮೊಹೆಂಜೋದಾರವನ್ನು ಕಂಡುಹಿಡಿದರು. ಹಾಗಾದ್ರೆ ಈ ಮೊಹೆಂಜೋದಾರೋ ಅಂದ್ರೆ ಏನು ಅಂತಂದ್ರೆ, ಸಿಂಧಿ ಭಾಷೆಯೊಳಗೆ ಮೊಹೆಂಜೋದಾರೋ ಅಂತಂದ್ರೆ ಮಡಿದವರ ದಿಬ್ಬ, ಅಂದ್ರೆ ನಾವೇನು ಕರಿತೀವಿ ಸತ್ತವರ ದಿಬ್ಬ ಅಂತ ಇದರ ಅರ್ಥ ಬರ್ತದೆ. ಕಳೆದ ಶತಮಾನದೊಳಗೆ ಹಲವಾರು ನಿವೇಶನಗಳಲ್ಲಿ ಉತ್ಖನನಗಳ ನಡೆದು ಸಿಂಧೂ ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿ ನಮಗೆ ಲಭ್ಯ ಆಗಿದೆ. ಭಾರತವನ್ನು ನಾವು ವಿಭಜನೆ ಮಾಡಿದ್ರಿಂದ ಈ ಸಿಂಧೂ ನಾಗರಿಕತೆಯ ಬಹಳಷ್ಟು ನಿವೇಶನಗಳು ಇವತ್ತು ಪಾಕಿಸ್ತಾನದೊಳಗೆ ಕಂಡು ಬರ್ತಾವೆ. ಇದು ಸಾಲಿಯಾನ ಶಕ ಪೂರ್ವ 3000ದ ಅವಧಿಯೊಳಗೆ ಕಂಡು ಬಂತು ಅನ್ನುವಂಥದ್ದು ಸರ್ ಜಾನ್ ಮಾರ್ಷಲ್ ಮತ್ತು ಡಾಕ್ಟರ್ ಮ್ಯಾಕರಂತಹ ವಿದ್ವಾಂಸರ ಅಭಿಪ್ರಾಯ ಆಗೈತಿ. ಸಿಂಧೂ ನಾಗರಿಕತೆ ವಿಸ್ತೀರ್ಣದೊಳಗೆ ಪಶ್ಚಿಮದಲ್ಲಿ ಪಂಜಾಬ್ನಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದವರೆಗೂ ಮತ್ತು ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿವರೆಗೂ ಚಾಚಿತ್ತು. ಈ ನಾಗರಿಕತೆಯಲ್ಲಿ ಜನಿಸಿದ್ದಂತಹ ಜನಾಂಗದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳದಾವ. ಅಸ್ಥಿ ಪಂಜರವನ್ನು ಮತ್ತು ತಲೆಬುರುಡೆಯನ್ನು ಆಧಾರವಾಗಿಟ್ಕೊಂಡು ಹೇಳೋದಾದ್ರೆ, ಸಿಂಧೂ ಜನರು ಪ್ರೋಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಮಂಗೋಲಿಯನ್ ಮತ್ತು ಅಲ್ಫಾಯನ್ಸ್ ಕುಲಕ್ಕೆ ಸೇರಿದವರು ಅನ್ನುವಂಥದ್ದು ಎಲ್ಲರಿಗೂ ಸ್ವೀಕೃತಿಗೆ ಅರ್ಹವಾಗಿರುವಂಥದ್ದು. ಹಾಗಾದ್ರೆ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಅನ್ನೋದನ್ನು ನಾವು ಗಮನಿಸಿದ್ರೆ ನಮಗೆಲ್ಲ ಗೊತ್ತಿರೋ ಹಂಗೆ ಸಿಂಧೂ ನಾಗರಿಕತೆ ನಗರ ಯೋಜನೆಗೆ ಹೆಚ್ಚು ಪ್ರಸಿದ್ಧಿಯಾಗಿರುವಂಥದ್ದು. ಇದು ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ. ಇವರು ಕ್ರಮಬದ್ಧವಾಗಿರುವಂತಹ ಮತ್ತು ಉಚ್ಚ ನಾಗರಿಕ ಜೀವನವನ್ನು ನಡೆಸ್ತಿದ್ರು ಅನ್ನೋದಕ್ಕೆ ಈ ನಗರ ಯೋಜನೆಯನ್ನು ಸಾಕ್ಷಿ. ಇವರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಸಹ ಹೊಂದಿದ್ರು. ಜೊತೆಗೆ ಯೋಜನಾಬದ್ಧ ನಗರಗಳನ್ನು ನಿರ್ಮಾಣ ಮಾಡಿದವರಲ್ಲಿ
ಸಿಂಧೂ ಜನರು ಮೊಟ್ಟ ಮೊದಲಿಗರು. ಈ ನಗರಗಳು ಏನಿದ್ವು, ಸಿಂಧೂ ನಾಗರಿಕತೆಯ ಅವಧಿಯೊಳಗೆ ಅಸ್ತಿತ್ವದೊಳಗಿದ್ದಂತಹ ನಗರಗಳು ಎಲ್ಲವೂ ಏಕರೂಪದ ಯೋಜನೆಗಳ ಮೇಲಿನ ನಿರ್ಮಾಣ ಆಗಿರುವಂಥವು. ಆ ನಗರ ಯೋಜನೆಯ ಸ್ವರೂಪನೂ ಸಹ ಆಶ್ಚರ್ಯಕರವಾಗಿರುವಂಥದ್ದು. ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಾಣ ಪುರದುರ್ಗ ಹೊಂದಿದ್ರ, ಪೂರ್ವಕ್ಕೆ ಜನವಸತಿ ಪ್ರದೇಶವನ್ನು ಹೊಂದಿದ್ವು. ಅವೆರಡರ ಸುತ್ತಲೂ ಇಟ್ಟಿಗೆಗಳಿಂದ ಕಟ್ಟಿರುವಂತಹ ಬೃಹತ್ ಗೋಡೆಯನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು. ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಸಿಂಧೂ ನಾಗರಿಕತೆಯ ಕಾಲದೊಳಗೆ ಕಂಡು ಬಂದಾವ. ಈ ಎಲ್ಲ ಅಂಶಗಳನ್ನು ಇತಿಹಾಸಕಾರರು ಅಲ್ಲಿ ಕೈಗೊಂಡಂತಹ ಉತ್ಖನನಗಳ ಆಧಾರದ ಮೇಲೆ ನಮಗೆ ಕೊಟ್ಟಾರ. ಇನ್ನು ಎರಡನೇದು ಬೀದಿಗಳು. ಹೆಂಗಿದ್ವು ಬೀದಿಗಳು ಅಂತಂದ್ರೆ, ನೇರವಾಗಿದ್ವು, ಒಂದಕ್ಕೊಂದು ಲಂಬವಾಗಿ ವಿಭಜನೆಯನ್ನು ಮಾಡಿದ್ವು. ಅವು 13ರಿಂದ 34 ಅಡಿವರೆಗೂ ಅಗಲಾಗಿದ್ವು ಮತ್ತು ಸಾಲಾಗಿ ಇದ್ವು. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಣೆ ಮಾಡಿದ್ವು. ಪ್ರಾಕ್ತನ ಶಾಸ್ತ್ರಜ್ಞರು ಅಲ್ಲಲ್ಲಿ ಅಂದ್ರೆ ನಿರ್ದಿಷ್ಟ ಅಂತರದಲ್ಲಿ ದೀಪದ ಕಂಬಗಳನ್ನು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಬಹುಶಃ ಬೀದಿ ದೀಪಗಳು ಸಹ ಇರಬಹುದು ಅನ್ನೋದನ್ನು ಅಂದಾಜು ಮಾಡಲಾಗಿದೆ. ಜೊತೆಗೆ ನಾವು ಆಗಲೇ ಹೇಳ್ದಂಗೆ ಅವರು ಅತ್ಯಂತ ಉಚ್ಛ್ರಾಯ ಸ್ಥಿತಿಯ ನಗರ ಜೀವನವನ್ನು ನಡೆಸ್ತಿದ್ರು ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಏನು ಅಂತಂದ್ರೆ, ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಅವರು ಇಟ್ಟಿದ್ರು. ಇದರಿಂದ ನಾವು ತಿಳ್ಕೋಬಹುದು ಏನು ಅಂತಂದ್ರೆ, ಅತ್ಯುತ್ತಮ ನಗರ ಆಡಳಿತವನ್ನ ಸಿಂಧೂ ಜನರು ಅನುಸರಿಸ್ತಾ ಇದ್ರು ಅಂತ ಹೇಳಿ. ಇನ್ನು ಮತ್ತೊಂದು ಲಕ್ಷಣ ಏನು ಅಂತಂದ್ರೆ, ಒಳಚರಂಡಿ ವ್ಯವಸ್ಥೆ. ನಗರಗಳಿಗೆ ಏನು ಒದಗಿಸಿದ್ರು ಉತ್ತಮವಾದಂತಹ ಮತ್ತು ಮುಚ್ಚಿದ ಒಳಚರಂಡಿ ವ್ಯವಸ್ಥೆ, ಇದು ಆಗಿನ ಕಾಲಕ್ಕೆ ಆ ಜನರ ನಾಗರಿಕತೆಯ ಬಿಂಬವನ್ನ ಅಥವಾ ಪ್ರತಿಬಿಂಬಿಸುವಿಕೆಯನ್ನ ಹೆಚ್ಚಿಸ್ತು. ಪ್ರತಿಯೊಂದು ಮನೆಯೂ ತನ್ನದೇ ಆಗಿರುವಂತಹ ಒಳಚರಂಡಿಯನ್ನ ಮತ್ತು ಇಂಗು ಗುಂಡಿಯನ್ನು ಹೊಂದಿದ್ವು. ಪ್ರತಿ ಮನೆ ಹೊಂದಿದ್ದನ್ನ ಅದನ್ನು ಮತ್ತ ಸಾರ್ವಜನಿಕ ಒಳಚರಂಡಿಗೆ ಅಲ್ಲಿಂದ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ರು. ಇಟ್ಟಿಗೆಯಿಂದ ಮಾಡಿದಂತಹ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ವು. ಅವುಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸ್ಲಿಕ್ಕೆ ಮತ್ತು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿನ ಮಾನವರು ಒಳಗೆ ಹೋಗಿ ಕ್ಲೀನ್ ಮಾಡುವಷ್ಟು ರಂಧ್ರಗಳನ್ನು ಕೊರೆದಿದ್ರು. ಹೆಚ್ಚುವರಿಯಾಗಿರುವಂತಹ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಅಂತ ಹೇಳಿ ನಗರದ ಹೊರ ವಲಯದೊಳಗೆ ಕಲ್ಲಿನಿಂದ ಮುಚ್ಚಿದಂತಹ ದೊಡ್ಡ ಇಟ್ಟಿಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ರು. ಹಿಂಗ ಸಿಂಧೂ ಜನರು ಪರಿಪೂರ್ಣವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು. ಇದನ್ನು ನೋಡಿದ್ರೆ ಆಗಿನ ಕಾಲಕ್ಕೆ ಇಂತಹ ಒಂದು ಏನು ವ್ಯವಸ್ಥೆಯನ್ನ ಬೇರಾವ ನಾಗರಿಕತೆಯು ಹೊಂದಿರಲಿಲ್ಲ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಮುಂದಿಂದು ಅಂತಂದ್ರ ಸ್ನಾನದ ಕೊಳ. ಇದು ಮೊಹೆಂಜೊದಾರೊವಿನ ಅದ್ಭುತ ಲಕ್ಷಣಗಳಲ್ಲಿ ಒಂದು. ವಿಶಾಲವಾದ ಪ್ರಾಂಗಣ ಹೊಂದಿತ್ತು. ಮಧ್ಯಭಾಗದೊಳಗ ಒಂದು ಈಜು ಕೊಳ ಇತ್ತು. 4 ದಿಕ್ಕುಗಳೊಳಗೂ ಮೊಗಸಾಲೆ ಇದ್ವು ಮತ್ತು ಅವು ಕೋಣೆಗಳನ್ನು ಹೊಂದಿದ್ವು. ಕೆಲವೊಂದು ಕೋಣೆಗಳಲ್ಲಿ ಬಿಸಿನೀರಿನ ವ್ಯವಸ್ಥೆಯೂ ಸಹ ಇತ್ತು. ಇದರ ಮಧ್ಯದೊಳಗೆ 39 ಅಡಿ ಉದ್ದ, 29 ಅಡಿ ಅಗಲ ಮತ್ತು 8 ಅಡಿ ಆಳದ ವಿಶಾಲವಾದ ಒಂದು ಈಜುಗೊಳವನ್ನು ಮೊಹೆಂಜೊದಾರೋ ಒಳಗೆ ನಾವು ಗಮನಿಸಬಹುದು. ಇದರ ಎರಡೂ ಬದಿಗಳಲ್ಲಿ ಮೆಟ್ಟಿಲುಗಳ ಸಾಲುಗಳಿದ್ದು ಪಕ್ಕದ ಕೋಣೆಯೊಂದರಲ್ಲಿರುವಂತಹ ಬಾವಿಯಿಂದ ಇಲ್ಲಿಗೆ ನೀರು ಬರ್ತಿತ್ತು ಅನ್ನೋದನ್ನ ಇತಿಹಾಸಕಾರರು ಗುರುತಿಸಾರ. ನೀರನ್ನು ಹೊರಗೆ ಹಾಕ್ಲಿಕ್ಕೆ ಅಂತ ಹೇಳಿ 6 ಅಡಿಗಳಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವಂತಹ ಒಂದು ದೊಡ್ಡ ಚರಂಡಿ ವ್ಯವಸ್ಥೆ ಇಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಇದು ಒಂದು ರೀತಿ ಸದೃಢ ಸ್ನಾನದ ಕೊಳದ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ ಮೊಹೆಂಜೊದಾರೋ. ಇನ್ನು ಮುಂದಿಂದು ಅಂತಂದ್ರೆ ಉಗ್ರಾಣಗಳು. ಮೊಹೆಂಜೊದಾರೊವಿನ ಅತ್ಯಂತ ದೊಡ್ಡ ಕಟ್ಟಡ ಅಂತಂದ್ರೆ ಅದು ಉಗ್ರಾಣಗಳು. ಅದು ಸುಮಾರು 45.71 ಮೀಟರ್ ಉದ್ದವನ್ನ ಮತ್ತು 15.23 ಮೀಟರ್ ಅಗಲವನ್ನ ಈ ಉಗ್ರಾಣಗಳು ಹೊಂದಿತ್ತು. ಹರಪ್ಪದೊಳಗ ಇಟ್ಟಿಗೆಗಳಿಂದ ನಿರ್ಮಿಸಿದಂತಹ ವೇದಿಕೆಯ ಸಾಲುಗಳಿದ್ದು ಇವು ತಲಾ 6 ಕಣಜಗಳ 2 ಸಾಲುಗಳ ಅಡಿಪಾಯವನ್ನ ನಿರ್ಮಾಣ ಮಾಡ್ಯಾವ. ಕಾಲಿಬಂಗಣದ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿರುವಂತಹ ವೇದಿಕೆಗಳು ದೊರೆತಿರುವುದು ಇದಕ್ಕೆ ಸಾಕ್ಷೀಕರಣಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡಿದಂಗಾಗಿದೆ. ಈ ಉಗ್ರಾಣಗಳೊಳಗ ಧಾನ್ಯಗಳನ್ನು ಸಂಗ್ರಹ ಮಾಡಿಡ್ತಾ ಇದ್ರು ಅನ್ನೋದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಅಧ್ಯಯನದ ವೇಳೆ ನಮಗೆಲ್ಲ ತಿಳಿಸಿದ್ದಾರೆ.
ಬಹುಶಃ ಕಂದಾಯ ಸಂಗ್ರಹಣೆ ಇಲ್ಲ ಅಂತಂದ್ರೆ ತುರ್ತು ಪರಿಸ್ಥಿತಿ ಒಳಗೆ ಈ ಧಾನ್ಯಗಳನ್ನು ಉಪಯೋಗ ಮಾಡ್ತಿದ್ರು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಮುಂದಿಂದು ಅಂತಂದ್ರೆ ಕಟ್ಟಡಗಳು. ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿರುವಂತಹ ಮನೆಗಳನ್ನು ನಿರ್ಮಾಣ ಮಾಡಿದರು. ಪ್ರತಿಯೊಂದು ಮನೆಯು 2 ಮತ್ತು 2ಕ್ಕಿಂತ ಹೆಚ್ಚಿನ ಕೋಣೆಗಳನ್ನು ಹೊಂದಿದ್ವು. ಜೊತೆಗೆ 1ಕ್ಕಿಂತ ಹೆಚ್ಚು ಮಹಡಿಯನ್ನೂ ಸಹ ಹೊಂದಿದ್ವು. ಸ್ನಾನಗೃಹಗಳು, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಮುಂತಾದವುಗಳನ್ನು ಆ ಮನೆಗಳು ಹೊಂದಿದ್ವು. ಇಂತಹ ಕಟ್ಟಡ ಒಂದು 80 ಅಡಿ ಉದ್ದ ಮತ್ತು 80 ಅಡಿ ಅಗಲದ ಅಳತೆಯ ದೊಡ್ಡ ಹಜಾರನ್ನು ಹೊಂದಿತ್ತು. ಇದು ಒಂದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣ ಆಗಿರಬಹುದು ಅನ್ನೋದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಾರೆ. ಜೊತೆಗೆ ಕಾರ್ಮಿಕರ ವಸತಿ ಗೃಹಗಳು ಸಹ ಅಲ್ಲಿ ಸಿಕ್ಕಿದಾವೆ. ಜೊತೆಗೆ ನೀರಿನ ಅತ್ಯುತ್ತಮ ಸರಬರಾಜು ವ್ಯವಸ್ಥೆ ಕೂಡ ಅಲ್ಲಿತ್ತು ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಇವತ್ತು ಸಿಕ್ಕಿದಾವೆ. ಪ್ರತಿಯೊಂದು ಮನೆ ಸಹ ತನ್ನದೇ ಆಗಿರುವಂತಹ ಸ್ವಂತದ ಬಾವಿಯನ್ನು ಹೊಂದಿತ್ತು. ಜೊತೆಗೆ ಬಹಳ ಮುಖ್ಯವಾಗಿ ಲೋಥಾಲ್ನಲ್ಲಿ ಹಡಗು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ರು ಆಗಿನ ಕಾಲದ ಜನರು. ಇಷ್ಟೆಲ್ಲ ಈ ಕಟ್ಟಡಗಳ ಬಗ್ಗೆ ಮಾಹಿತಿ ಅದ. ಇನ್ನು ಮುಂದಿನ ಅಂತಂದ್ರೆ ಸಿಂಧೂ ನಾಗರಿಕತೆಯ ಆ ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ರೆ, ರಾಜಕೀಯ ಸ್ಥಿತಿ ಬಗ್ಗೆ ಸರಿಯಾದಂತಹ ಮಾಹಿತಿ ನಮಗೆ ಆಧಾರಗಳನ್ನು ಹುಡುಕುವ ಹೊತ್ತಿನಲ್ಲಿ ಸಿಕ್ಕಿಲ್ಲ. ವಿಶೇಷವಾಗಿ ಈ ಸಿಂಧೂ ನಾಗರಿಕತೆಯ ರಾಜಕೀಯದ ಬಗ್ಗೆ ಯಾವುದೇ ದಾಖಲೆ ಇಲ್ಲದೇ ಇರುವುದರಿಂದ ನಿಖರವಾಗಿ ಯಾವ ರೀತಿ ಆಡಳಿತ ಇತ್ತು ಅನ್ನೋದನ್ನು ಹೇಳುವುದು ಸ್ವಲ್ಪ ಕಷ್ಟ. ದೋಷರಹಿತವಾದಂಥದ್ದು ಮತ್ತು ವ್ಯವಸ್ಥಿತ ನಗರ ಯೋಜನೆ ಇತ್ತು ಅನ್ನೋದನ್ನು ಮಾತ್ರ ನಾವು ಹೇಳಬಹುದು. ಜೊತೆಗೆ ಇದನ್ನು ಇತಿಹಾಸಕಾರರು ಸಹ ಊಹೆ ಮಾಡ್ಯಾರ. ನಗರ ಯೋಜನೆ, ಒಳಚರಂಡಿ, ನೀರು ಸರಬರಾಜು ಮತ್ತು ರಸ್ತೆಗಳ ನಿರ್ವಹಣೆಯಲ್ಲಿ ಏಕರೂಪತೆ ಇದ್ದಿದ್ದರಿಂದ ಬಹುಶಃ ಅದು ಅತ್ಯುತ್ತಮ ಆಡಳಿತ ವ್ಯವಸ್ಥೆಯನ್ನೇ ಸಿಂಧೂ ಜನರು ಹೊಂದಿದ್ರು ಅನ್ನೋದನ್ನು ನಾವೆಲ್ಲ ಗಮನಿಸಬಹುದು. ಇನ್ನು ಮುಂದಿನ ಅಂತಂದ್ರೆ ಸಾಮಾಜಿಕ ವ್ಯವಸ್ಥೆ ಅಥವಾ ಸಾಮಾಜಿಕ ಸ್ಥಿತಿ. ಅಲ್ಲಿ ಅಂದ್ರೆ ಸಿಂಧೂ ನಾಗರಿಕತೆಯ ಆಗಿನ ಕಾಲದೊಳಗೆ 4 ವರ್ಗಗಳನ್ನು ನಾವು ಕಾಣ್ತೀವಿ. 1 ಪಂಡಿತರು, 2ನೇದು ಯೋಧರು, 3ನೇದು ವ್ಯಾಪಾರಿಗಳು, 4ನೇದು ಶ್ರಮಿಕರ ವರ್ಗ. ಗೋಧಿಯನ್ನ ಅವರು ಅವರ ಪ್ರಮುಖ ಆಹಾರ ಧಾನ್ಯವನ್ನಾಗಿ ಉಪಯೋಗಿಸ್ತಿದ್ರು. ಜೊತೆಗೆ ಬಾರ್ಲಿಯನ್ನ, ಅಕ್ಕಿಯನ್ನ, ಹಣ್ಣುಗಳನ್ನ, ತರಕಾರಿ, ಖರ್ಜೂರಗಳನ್ನ, ಹಾಲು ಮುಂತಾದವುಗಳನ್ನು ಸಹ, ಜೊತೆಗೆ ಮೀನು, ಮಾಂಸ, ಕೋಳಿ, ಆಮೆಗಳನ್ನು ಸಹ ಅವರು ತಮ್ಮ ಆಹಾರಕ್ಕಾಗಿ ಉಪಯೋಗ ಮಾಡ್ತಾ ಇದ್ರು. ಜೊತೆಗೆ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಉಪಯೋಗಿಸ್ತಾ ಇದ್ರು. ಅವರು ಸರಳವಾದಂತಹ ಉಡುಪಿನ ವಿಧಾನವನ್ನು ಕಂಡುಕೊಂಡಿದ್ರು. ಪುರುಷರಾಗ್ಲಿ ಮತ್ತು ಮಹಿಳೆಯರಾಗ್ಲಿ ಮೇಲೆ ಶಾಲನ್ನ ಮತ್ತು ಕೆಳಗೆ ಧೋತಿಯನ್ನು ಧರಿಸ್ತಾ ಇದ್ರು. ಜೊತೆಗೆ ಪುರುಷ ಮತ್ತು ಮಹಿಳೆ ಇಬ್ಬರೂ ಸಹ ಆಭರಣ ಪ್ರಿಯರಾಗಿದ್ರು. ನಡುಪಟ್ಟೆ ಆಗಿರಬಹುದು, ನತ್ತು, ಕಿವಿಯೋಲೆ, ಕಾಲ್ಗೆಜ್ಜೆಗಳನ್ನು ಮಹಿಳೆಯರು ಮಾತ್ರ ಧರಿಸ್ತಾ ಇದ್ರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆ ಆಭರಣಗಳನ್ನು ತಯಾರು ಮಾಡ್ತಾ ಇದ್ರು. ಜೊತೆಗೆ ಮಹಿಳೆಯರಿಗೆ ವಿವಿಧ ರೀತಿಯಾದಂತಹ ಕೇಶಾಲಂಕಾರದ ಕಲೆ ಬಗ್ಗೆನೂ ಸಹ ಮಾಹಿತಿ ಅವಾಗನೇ ಇತ್ತು ಅಂತ ಹೇಳಿ. ಜೊತೆಗೆ ಅವರು ದಂತದಿಂದ ಮಾಡಿರುವಂತಹ ಬಾಚಣಿಕೆಯನ್ನು ಸಹ, ಕಂಚಿನಿಂದ ಮಾಡಿರುವಂತಹ ಕನ್ನಡಿಗಳನ್ನು ಸಹ ಉಪಯೋಗ ಮಾಡ್ತಾ ಇದ್ರು. ಜೊತೆಗೆ ಅನೇಕ ಸೌಂದರ್ಯವರ್ಧಕಗಳಾಗಿರುವಂತಹ ತುಟಿಗೆ ಬಣ್ಣ ಹಚ್ಚುವುದು ಮತ್ತು ಮುಖಕ್ಕೆ ಬಣ್ಣ ಹಚ್ಚುವುದು, ಇಂತಹ ಅನೇಕ ಕಾಡಿಗೆಗಳನ್ನು ಹಚ್ಚುವಂಥದ್ದು, ಇಂತಹ ಅನೇಕ ನಿದರ್ಶನಗಳು, ಆಧಾರಗಳು ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದಾವೆ. ಜೊತೆಗೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳ ಬಗ್ಗೆ ಅವರಿಗೆ ಮಾಹಿತಿ ಇತ್ತು ಮತ್ತು ಆಟಗಳನ್ನು ಸಹ ಅವರು ಆಡ್ತಾ ಇದ್ರು. ಹೋರಿ ಕಾಳಗ ಆಗಿರ್ಬೋದು, ಕೋಳಿ ಕಾಳಗ ಆಗಿರಬಹುದು, ಮೀನು ಹಿಡಿಯೋದಾಗಿರ್ಬೋದು, ಜೇಡಿಮಣ್ಣಿನಿಂದ ಮಾದರಿಯನ್ನು ತಯಾರು ಮಾಡುವುದಾಗಿರ್ಬೋದು, ಚದುರಂಗ, ಇವೆಲ್ಲ ಅವರು ಮನರಂಜನೆಗಾಗಿ ಬಳಸ್ತಾ ಇದ್ದಂತಹ ವಿಧಾನಗಳಾಗಿದ್ವು. ಜೊತೆಗೆ ನೃತ್ಯದ ಬಗ್ಗೆ, ಡ್ಯಾನ್ಸ್ ಬಗ್ಗೆ ಗೊತ್ತಿತ್ತು. ಆಮೇಲೆ ಸಂಗೀತದ ಕಲೆಯೂ ಸಹ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ತಾಮ್ರ, ಕಂಚು, ಬೆಳ್ಳಿ ಮತ್ತು ಪಿಂಗಾಣಿ ಪಾತ್ರೆಗಳು ಉಪಯೋಗದಲ್ಲಿದ್ವು. ಜೊತೆಗೆ ಮಕ್ಕಳಿಗೆ ಆಟ ಮಾಡಲಿಕ್ಕೆ ಅಂತ ಹೇಳಿ ಜೇಡಿಮಣ್ಣಿನ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಪುರುಷರ ಮತ್ತು ಸ್ತ್ರೀಯರ ಒಂದು ಮಾದರಿಗಳನ್ನು ಅವರು ತಯಾರು ಮಾಡ್ತಾ ಇದ್ರು ಅಂತ ಹೇಳಿ. ಜೊತೆಗೆ ಕೊಡಲಿ, ಬರ್ಜಿ, ಕಟಾರಿ, ಗದೆ, ಕವಣೆ, ಬಿಲ್ಲು, ಬಾಣ ಮುಂತಾದವುಗಳನ್ನು ಅವರು ಆಯುಧಗಳನ್ನಾಗಿ ಮಾಡಿಕೊಂಡಿದ್ರು. ಆ ಮೂಲಕ ತಮ್ಮ ಜೀವನ ನಿರ್ವಹಣೆಗೆ ಅಗತ್ಯ ಇರುವಂತಹ ಏನಿದ್ವು ಅವು, ಬಾಣ ಆಗಿರ್ಬೋದು, ಬಿಲ್ಲು ಆಗಿರ್ಬೋದು, ಈ ಎಲ್ಲ ಆಯುಧಗಳನ್ನು ಅವರು ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು ಅಂತ ಹೇಳಿ. ವಿಶೇಷವಾಗಿ ಇವರು 2 ರೀತಿಯ ಶವ ಸಂಸ್ಕಾರ ಪದ್ಧತಿಗಳನ್ನು
ಕಂಡುಕೊಂಡಿದ್ರು. ಒಂದು ಹೂಳು ಪದ್ಧತಿ, ಮತ್ತೊಂದು ದಹನ ಪದ್ಧತಿ. ಇವೆರಡೂ ವಿಧಾನಗಳ ಮೂಲಕ ಅವರು ಶವ ಸಂಸ್ಕಾರವನ್ನು ನೆರವೇರಿಸ್ತಾ ಇದ್ರು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು. ಅದರ ಜೊತೆಗೆ ಪಶುಪಾಲನೆಯನ್ನು ಮಾಡ್ತಾ ಇದ್ರು ಮತ್ತು ಹೈನುಗಾರಿಕೆಯೂ ಸಹ ಅಸ್ತಿತ್ವದೊಳಗಿತ್ತು. ಬಹಳ ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ ಅವರಿಗೆ ನೀರಾವರಿ ಕಲೆಯ ಬಗ್ಗೆ ಮಾಹಿತಿ ಇತ್ತು. ಆವಾಗಲೇ ನೀರಾವರಿ ಕಲೆ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಂಡಿದ್ರು. ಗೋಧಿ, ಬಾರ್ಲಿಯನ್ನ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನ ಬಹಳಷ್ಟು ಬೆಳೀತಾ ಇದ್ರು. ಜೊತೆಗೆ ಉತ್ತಮ ತಳಿಯ ದನಕರುಗಳನ್ನ ಹಾಲು ಮತ್ತು ಮಾಂಸಕ್ಕಾಗಿ ಸಾಕ್ತಾ ಇದ್ರು. ಹಸು, ಎಮ್ಮೆ, ಹೋರೆ, ಕುರಿ, ಆಡು, ನಾಯಿ, ಹಂದಿ, ಆನೆ, ಒಂಟೆ ಇಂತಹ ಅನೇಕ ಪ್ರಾಣಿ ಪಕ್ಷಿಗಳನ್ನು ಅವರು ಸಾಕ್ತಾ ಇದ್ರು. ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಇಂತಹ ಎಲ್ಲ ಕುಶಲ ಕೈಗಾರಿಕೆಗಳು ಸಿಂಧೂ ನಾಗರಿಕತೆಯ ಆ ಕಾಲದೊಳಗೆ ಅಸ್ತಿತ್ವದಲ್ಲಿದ್ವು. ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಅವರಿಗೆ ತೂಕ ಮತ್ತು ಅಳತೆಗಳ ಬಗ್ಗೆನೂ ಸಹ ಆಗಿನ ಕಾಲದಲ್ಲಿನ ಮಾಹಿತಿ ಇತ್ತು. ಇದಕ್ಕೆ ಪೂರಕ ಅನ್ನುವಂಗ ಮೊಹೆಂಜೊದಾರೋ ಒಳಗೆ ಒಂದು ತಕ್ಕಡಿ ಸಿಕ್ಕದ. ಹಾಗಾಗಿ ಅವರಿಗೆ ತೂಕ ಮತ್ತು ಅಳತೆಗಳ ಬಗ್ಗೆ ಮಾಹಿತಿ ಇತ್ತು ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ದೊರೆತಂತಾಗಿದೆ. ವಿಶೇಷವಾಗಿ ದಶಮಾಂಶ ಪದ್ಧತಿ ಬಗ್ಗೆನೂ ಸಹ ಅವರಿಗೆ ಜ್ಞಾನ ಇತ್ತು. ಅವರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದ್ರು. ಹರಪ್ಪ, ಲೋತಾಲ್, ಕಾಲಿಬಂಗನ್ ಮತ್ತು ಚಾನುದಾರೋ, ರೂಪಾರ್ ಇವೆಲ್ಲ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಹಡಗಿನ ಮೂಲಕ ವ್ಯಾಪಾರ ನಡೀತಾ ಇತ್ತು. ನಾವು ಆಗಲೇ ಹೇಳ್ದಂಗೆ ಲೋತಾಲ್ ಹಡಗು ಕಟ್ಟೆಯಾಗಿತ್ತು. ಹಾಗಾಗಿ ಅಲ್ಲಿಂದ ಸರಳವಾಗಿ ಈ ಎಲ್ಲ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇದ್ವು. ಎತ್ತಿನ ಬಂಡೇನ, ಕತ್ತೇನ, ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಳಿಗಾಗಿ ಉಪಯೋಗಿಸ್ತಾ ಇದ್ರು. ದಂತ, ಚಿನ್ನ, ಮುತ್ತು ಮತ್ತು ಇತರ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು. ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರ ಇವನ್ನೆಲ್ಲ ಆಮದು ಮಾಡಿಕೊಳ್ತಾ ಇದ್ರು. ಹಿಂಗ ಒಟ್ಟಾರೆಯಾಗಿ ಒಂದು ರೀತಿ ಆರ್ಥಿಕ ಪರಿಸ್ಥಿತಿ ಅವರದು ಉತ್ತಮ ಸ್ಥಿತಿಯಲ್ಲಿತ್ತು ಅಂತ ಹೇಳಬಹುದು. ಇನ್ನು ಮುಂದಿನ ಅಂತಂದ್ರೆ ಧಾರ್ಮಿಕ ಸ್ಥಿತಿ. ಮುದ್ರೆಗಳು, ಜೇಡಿಮಣ್ಣಿನ ಚಿಕ್ಕ ಪ್ರತಿಮೆಗಳು, ಕಲ್ಲಿನ ಪ್ರತಿಮೆಗಳನ್ನು ಇವರು ದೇವರು ಅಂತ ಹೇಳಿ ಮಾಡಿಕೊಂಡಿದ್ರು. ಮಾತೃದೇವತೆ ಅವರ ಪ್ರಧಾನ ದೇವತೆ ಆಗಿತ್ತು. ಶಿವನ ಪೂಜೆಯೂ ಸಹ ಅಸ್ತಿತ್ವದೊಳಗಿತ್ತು ಮತ್ತು ಲಿಂಗ ರೂಪದೊಳಗ ಆ ಶಿವನನ್ನ ಪಶುಪತಿ ಅಂತ ಹೇಳಿ ಅವರು ಪೂಜೆ ಮಾಡ್ತಾ ಇದ್ರು. ಜೊತೆಗೆ ಬಹಳಷ್ಟು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಅವರು ನಿಸರ್ಗ ಪ್ರೇಮಿಗಳಾಗಿದ್ರು ಅಂತ ಹೇಳಿ. ಗಿಡಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಹಾವುಗಳನ್ನು ಸಹ ಪೂಜೆ ಮಾಡ್ತಾ ಇದ್ರು. ಆದರೆ ದೆವ್ವ ಮತ್ತು ಭೂತಗಳ ಬಗ್ಗೆ ಅವರಿಗೆ ಭಯ ಇತ್ತು. ಇನ್ನು ಮುಂದಿಂದು ಅಂತಂದ್ರ ಕಲೆ ಮತ್ತು ಮೂರ್ತಿ ಶಿಲ್ಪ. ಇದರ ಬಗ್ಗೆ ನೋಡೋದಾದ್ರೆ ನೃತ್ಯ ಭಂಗಿಯ ಬಾಲಿಕೆಯ ಒಂದು ವಿಗ್ರಹವನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ಈ ಸಿಂಧೂ ಮತ್ತು ನಾಗರಿಕತೆಯ ಕಾಲದೊಳಗೆ ಮುದ್ರೆಗಳು, ಚಿಕ್ಕ ಪ್ರತಿಮೆಗಳನ್ನು, ತಾಯಿತಗಳನ್ನು, ಮಡಕೆ ಮತ್ತು ನೃತ್ಯದ ಭಂಗಿಯ ಎಲ್ಲ ಚಿತ್ರಣಗಳನ್ನು ಅಥವಾ ಈ ಎಲ್ಲ ಕಲೆಯ ಮೂರ್ತಿ ಶಿಲ್ಪದ ವಸ್ತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವು ಆಗಲೇ ಮಾತಾಡ್ದಂಗೆ ಮಕ್ಕಳಿಗಾಗಿ ಜೇಡಿ ಮಣ್ಣಿನ ಆಟಿಕೆಗಳನ್ನ ತಯಾರು ಮಾಡ್ತಾ ಇದ್ರು, ಆಭರಣಗಳನ್ನು ತಯಾರು ಮಾಡ್ತಾ ಇದ್ರು. ಇವೆಲ್ಲವೂ ಸಹ ಅವರ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಂತೆ ಇವತ್ತು ನಮಗೆ ಸಾಕ್ಷಿಯನ್ನು ನೀಡ್ತಾ ಇದ್ದಾವೆ. ಇನ್ನು ಮುಂದಿಂದು ಅಂತಂದ್ರೆ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ ಮುದ್ರೆಗಳು ಮತ್ತು ಲಿಪಿಗಳು. ಸಿಂಧೂ ನಾಗರಿಕತೆಯ ಕಾಲದಲ್ಲಿನ ಮುದ್ರೆಗಳು ಮತ್ತು ಲಿಪಿಗಳು ಬಗ್ಗೆ ಮಾತಾಡೋದಾದ್ರೆ ಜೇಡಿಮಣ್ಣಿಂದ ಮತ್ತು ದಂತದಿಂದ ಜೊತೆಗೆ ಕಲ್ಲಿನಿಂದ ಇವರು ಮುದ್ರೆಗಳನ್ನು ತಯಾರು ಮಾಡ್ತಾ ಇದ್ರು. ಸುಮಾರು 3000ಕ್ಕಿಂತ ಹೆಚ್ಚಿನ ಮುದ್ರೆಗಳು ನಮಗ ಉತ್ಖನನದ ವೇಳೆಯಲ್ಲಿ ಸಿಕ್ಕಿದಾವ. ಬಹಳಷ್ಟು ಮುದ್ರೆಗಳು ಚೌಕಾಕಾರ ಅಥವಾ ಆಯತಾಕಾರದೊಳಗದಾವ. ಆದರೆ ಅವುಗಳ ಗಾತ್ರ ಬಹಳಷ್ಟು ಸಣ್ಣದೈತಿ. ಬಹಳಷ್ಟು ಮುದ್ರೆಗಳ ಮೇಲೆ ಏಕಶೃಂಗಿಯ, ಆನೆಯ, ಜಿಂಕೆಯ, ಹೋರಿಯ, ಮಾನವ ಮತ್ತು ಇತರ ಚಿತ್ರಗಳನ್ನು ಬಿಡಿಸಲಾಗಿದೆ. ಬಹುಶಃ ಅವರು ಆ ಚಿತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಅವುಗಳನ್ನು ಬಳಸ್ತಾ ಇದ್ರು ಅಂತ ಕಂಡು ಬರ್ತದೆ. ಪ್ರತಿಯೊಂದು ಮುದ್ರೆಗಳ ಮೇಲೂ ಚಿತ್ರ ಬರವಿದ್ದು ಅವುಗಳು ಬೇರೆ ಬೇರೆ ಅದಾವ ಅಷ್ಟೆ. ಆದರೆ ಬರವಣಿಗೆಯ ದಿಶೆ ಬಲದಿಂದ ಎಡಕ್ಕೆ ಇದ್ದಿರಬಹುದು ಅನ್ನೋದನ್ನು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವು ಈ ಮುದ್ರೆಗಳಲ್ಲಿ ಅಥವಾ ಲಿಪಿಗಳಲ್ಲಿ ಮೊದಲ ಸಾಲು ಬಲದಿಂದ ಎಡಕ್ಕೆ ಮತ್ತು ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರುವಂಥದ್ದು ಕಂಡು ಬಂದದ. ಹಾಗಾಗಿ ಬಹುಶಃ ಅವರು ಲಿಪಿಯ ಸರಿಯಾದ ಬಳಕೆಯನ್ನು ಸಹ ಕಂಡುಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಕೊನೆಯ ಅಂಶ ಏನು ಅಂತಂದರೆ ಸಿಂಧೂ ನಾಗರಿಕತೆ ಇಷ್ಟೆಲ್ಲ
ಉತ್ತಮವಾದಂತಹ ಜೀವನವನ್ನು ನಡೆಸಿದಂತಹ ಆ ಜನರು ಹೆಂಗೆ ತಮ್ಮ ಅವನತಿಯನ್ನು ಕಂಡುಕೊಂಡ್ರು ಅಥವಾ ಆ ನಾಗರಿಕತೆ ಹೆಂಗೆ ಅಂತ್ಯ ಆಯಿತು ಅನ್ನೋದನ್ನು ನಾವು ಗಮನಿಸಿದ್ರೆ ಇದಕ್ಕೆ ಇತಿಹಾಸಕಾರರ ಒಳಗೂ ಸಹ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಒಬ್ಬೊಬ್ಬ ಇತಿಹಾಸಕಾರರು ಒಂದೊಂದು ರೀತಿ ಕಾರಣಗಳನ್ನ ಕೊಡ್ತಾರೆ. ವಿಶೇಷವಾಗಿ ನೋಡೋದಾದ್ರೆ ನದಿಗಳ ಪಥಗಳಲ್ಲಿ ಬದಲಾವಣೆಯಾಗಿರಬಹುದು ಅನ್ನೋದು ಎಲ್ಲರೂ ಇತಿಹಾಸಕಾರರು ಏನು ಸಾಮಾನ್ಯವಾಗಿ ಒಪ್ಪಿರುವಂಥದ್ದು. ಆಮೇಲೆ ಭೂಮಿ ಬರಡಾಗಿರಬಹುದು, ನದಿಗಳು ನಗರಗಳಿಂದ ದೂರ ಹರಿದು ಭೂಮಿ ಬರಡಾಗಿರಬಹುದು ಅನ್ನುವಂತಹದ್ದು ಒಂದು ಕಾರಣ ಇದೆ. ಜೊತೆಗೆ ಸತತ ಪ್ರವಾಹಗಳು ಮತ್ತು ಮಣ್ಣಿನ ಸವೆತದಿಂದಾಗಿ ಅವರು ತಮ್ಮ ಜೀವನವನ್ನು ಅಂತ್ಯ ಕಾಣಿಸ್ಕೊಂಡಿರಬಹುದು ಅನ್ನುವಂಥದ್ದು ಒಂದು. ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಹರಡಿದ್ರಿಂದ ಅದು ಅವರ ನಾಶಕ್ಕೆ ಕಾರಣ ಆಗಿರಬಹುದು ಅನ್ನೋದು ಸಹ ಒಂದು ಅಂಶ. ಜೊತೆಗೆ ಏನಾಗಿರಬಹುದು ಅಂತಂದ್ರೆ ಮಳೆಯ ಕೊರತೆಯೂ ಸಹ ಈ ಪ್ರದೇಶವನ್ನು ಮರುಭೂಮಿಯನ್ನಾಗಿರಿಸಿರಬಹುದು, ಹಾಗಾಗಿ ಅವರು ಅಂತ್ಯವನ್ನು ಕಂಡಿರಬಹುದು ಅನ್ನೋದು ಸಹ ಒಂದು ಅಂಶ. ಜೊತೆಗೆ ಸಿಂಧು ನಾಗರಿಕತೆ, ನಾವು ಆಗಲೇ ಮಾತಾಡ್ದಂಗೆ ಸಿಂಧು ನಾಗರಿಕತೆಯ ಕಾಲದೊಳಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿತ್ತು, ಹಾಗಾಗಿ ಬಹುಶಃ ದಾಳಿಕೋರರು ಅಲ್ಲಿಗೆ ಬಂದಿರಬಹುದು ಮತ್ತು ಅವರನ್ನು ನಾಶಪಡಿಸಿರಬಹುದು ಅನ್ನೋದು ಸಹ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಅದರ ಜೊತೆಗೆ ಆರ್ಯರು ಸಹ ದಾಳಿಯನ್ನು ಕೈಗೊಂಡಿರಬಹುದು ಅನ್ನುವಂತಹ ಒಂದು ಸಂಭವನೀಯ ಕಾರಣ ಸಹ ಇರೋದ್ರಿಂದ ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿ ಆ ಸಿಂಧು ನಾಗರಿಕತೆಯ ಆ ಒಂದು ಅವನತಿ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಆಯಿತು ಅನ್ನೋದನ್ನು ನಾವು ಗಮನಿಸಬಹುದು. ಇಂತಹ ಅತ್ಯುತ್ತಮ ನಗರ ಜೀವನವನ್ನು ನಡೆಸಿದಂತಹ ಒಂದು ನಾಗರಿಕತೆ ಇಂತಹ ಎಲ್ಲ ಕಾರಣಗಳಿಂದಾಗಿ ಅದು ತನ್ನ ಅಂತ್ಯವನ್ನು ಕಂಡುಕೊಳ್ತು ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತದೆ. ಇದಿಷ್ಟು ಈ ಪಾಠದ 3ನೇ ಅಧ್ಯಾಯದ ಅಲ್ಲಿ ಬರುವಂತಹ ಒಂದು ವಿವರಣೆ ಅಥವಾ ಮಾಹಿತಿ. ನೀವು ಮೊದಲ ಅಧ್ಯಾಯದ ಮೊದಲ ಮತ್ತು 2ನೇ ಭಾಗವನ್ನು ಅಥವಾ 2ನೇ ಅಧ್ಯಾಯದ ಒಂದು ಭಾಗವನ್ನು ವೀಕ್ಷಣೆ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಅವುಗಳನ್ನು ವೀಕ್ಷಣೆ ಮಾಡಿರಿ. ಜೊತೆಗೆ ಇದನ್ನು ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಅಧ್ಯಾಯ 4 ವೀಕ್ಷಣೆ ಮಾಡೋಣ. ನಿರೀಕ್ಷಿಸ್ತಾ ಇರಿ. ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.